ಎಷ್ಟು ದಿವಸದಾಗ ಮಾಡಿಕೊಡ್ಬೋದು? 3-4 ಡೇಸ್ ನೀರಿನ ಎಫೆಕ್ಟ್ ನನಗೆ ಬರ್ತು. ಬೋರ್ವೆಲ್ಗೆ ಮಾತಾಡಕತ್ತೀನಿ ನಾನು. ಸಮಸ್ಯೆ ಯಾಕಂದ್ರೆ ಇಷ್ಟೆಲ್ಲ ಜನಕ್ಕೆ ಅಧಿಕಾರಿಗಳಿಗೆ ಇವ್ರಿಗೆ ತಿಳ್ಬೇಕು. ನಾಳೆ ಬಿಡ್ರಿ ಅಂತೀವಿ, 10 ನಿಮಿಷ ಬಿಡ್ರಿ. ಅಲ್ಲಿ ಹಳ್ಳಿ ಊರು ಕಲ್ಲೂರಾಗ 1 ತಾಸು ಬಿಡ್ತಾರ ಸರ್. ಇಲ್ಲಿ ಏನು 5 ನಿಮಿಷ ನೀರು ಬಿಡಾಕತ್ತಾರ ನಮಗೆ. ಏನ್ ನೀರು ಅದು? ವಯಸ್ಸು ನೀರು ಸರ್, ವಯಸ್ಸು ಅದು ಕುಡಿಯಕ್ ಬರಕಿಲ್ಲ ಸರ್. ಅವೇನ್ ಪಕ್ಷಿಗಳದು ಕಸ ಅವು ಕಸ ನೋಡ್ದೆ ಹೆಂಗ ಕುಡಿಬೇಕು? ಆರೋಗ್ಯ ಚೆನ್ನಾಗಿರ್ತದ ಸರ್. ಈ ನೀರು ಕುಡಿದು ಡಾಕ್ಟರ್ಗೆ ಇಡ್ಬೇಕಾಗ್ತದ ರೊಕ್ಕ ಸರ್. ಸರ್ ಈ ವೀಕ್ದಾಗ 6 ದಿನಕ್ಕೆ ಒಂದ್ ಸರ್ 5 ನಿಮಿಷ ನಿನ್ನೆ ಬಂದಿದ್ ನೀರು ಸರ್. 5 ನಿಮಿಷದಾಗ ನಿಮ್ ಮನೆಗೆ ನೀರು ಆತಾವ್ ಸರ್. ಆತಾವ ನಿಮ್ ಮನೆಗೆ ಆಗಲ್ಲ. ಮತ್ ನಮ್ಮ ಮನೆಗೆ ನೀರು ಹೆಂಗ ಆತಾವ್ ಸರ್? ಅವು ಹೆಂಗ ತಿಪ್ಪಲ್ ನಮ್ಮ ಪರಿಸ್ಥಿತಿ. ಒಂದ್ ದಿವಸ ಬಂದ್ ನಮ್ಮ ಒಣಗಿ ಇಡ್ರಿ ಸರ್. ಒಂದೇ ದಿವಸ ಸಾಕು ಸರ್ ನಮಗೆ. ನಾಯಿಕ 12 ಗಂಟೆಗೆ ನೀವು ಬರ್ರಿ, ನಾವ್ ಯಾವ ಓಣಿಗೆ ತಿರುಗಿ ಕೊಡ ತಗೊಂಡ್ ನೀವು ನಮ್ ಜೊತೆ ತಿರುಗಿರಿ. ಆ ಫೀಲಿಂಗ್ ಇದೆ. ಕ್ಯಾಮರಾ ಫಿನಿಶ್. ನಾವು ಫಸ್ಟ್ ಟೈಮ್ ಬಂದೀವಿ, ಅದಕ್ಕೆ ಅಣ್ಣ ಹೇಳಿದ ಅಣ್ಣನ ಹತ್ರ ಹೋಗಿವಿ. ಅಣ್ಣ ಹೇಳಿದ ಬರ್ರಿ, ಬಂದಿವಿ. ಅದಕ್ಕೆ ಬಂದಿ ಸರ್. ಸಮಸ್ಯೆ ನಮ್ ಸಮಸ್ಯೆ ಕೇಳ್ಬಾರ್ದು. ನಾನು ಏನಾಗ್ತಿತ್ತು ಇದೇ ಕ್ಯಾಮರಾ ಇವತ್ತು 12 ಗಂಟೆಗೆ ನಮ್ಮ ಓಣಿಗೆ ನೀವು ತಗೊಂಬರ್ರಿ, ನೀವೇ ನೋಡ್ತೀವಿ. ನಾವ್ ಯಾವ ಓಣಿಗೆ ತಿರುಗ್ತೀವಿ ಈ ಕೊಡಗಳು ತಗೊಂಡು ನಮ್ ಬಾಧ್ಯತೆ ಏನದ ನಿಮ್ಗೆ ಅರ್ಥ ಆಗ್ತದ ಸರ್. ನಮ್ ಫೀಲಿಂಗ್ ಒಂದ್ ದಿವಸ ನೀವು ಅರ್ಥ ಮಾಡ್ಕೊ. ಇವತ್ತು ಕ್ಯಾನ್ ಸರ್, ಕ್ಯಾನ್ಗೆ ಹಾಕಾಗದ ಪರಿಸ್ಥಿತಿ ಆಗ್ಯದ. ದುಡಿಯೋದೆಷ್ಟು ಇದ್ರ ಕಾಣಿಗೆ ಹಾಕೋದೆಷ್ಟು ನಾವು ಅಷ್ಟಾಗ್ಯದ ಸರ್. ಈ ನೀರ್ ತುಂಬಿ ಡಾಕ್ಟರ್ಗೆ ಬೆಟ್ಟದ್ದು ಡಾಕ್ಟರ್ಗೆ ಹೋಗಿ ಕೇಳ್ರಿ. ಶಿವರಾತ್ರಿ ಅಮಾಸದಾಗ ಕೃಷ್ಣವೇಣಿ ಅಡ್ಮಿಟ್ ಆಗಿತ್ತಿಲ್ಲ ಇಲ್ಲ ಯಾಕೆ ಎದ್ರು ಈಕಿ ಕೇಳ್ರಿ. ಒಟ್ಟು ನೀರು ಸೊಲಗೆ ನಿತ್ರೆ ಕಾಸಿ ಲಾಯಷ್ಟು ನೀರ್ಗಂತ ಎದ್ದಿನಿ. ಅಲ್ಲೇ ಚಕ್ಕರ್ ಬಿಂದು ಬಿಡ್ಡಿ ನಾನು. ನೀರು ಕೇಳ್ತೀವಿ ಸರ್. ಸ್ವಚ್ಛತಾ ನಮ್ ಕಾಲು ತಿಂಗಳಿಗೆ 15 ದಿವಸಕ್ಕೆ ಬಂದು ಕ್ಲೀನ್ ಮಾಡ್ರಿ. ನಮಗೂ ಸ್ವಚ್ಛತೆ ಇಲ್ಲ ನಮ್ಮ ಓಣ್ಯಾಗ. ಹೆಂಗಿಲ್ಲ ಅಂದ್ರೆ ಇಲ್ಲ ಬಂದು ಸಾರ್ ಹತ್ರ ಇಡ್ತೀವಿ. ಇಲ್ಲ ಇಡ್ಬೇಡ ಅವನು ಓಡಾಟ ಬೇಡ. ಸಾರ್ ಹತ್ರ ಮನೆ ಹತ್ರ ಇಡ್ದಮ್. ಸಾರಿಗೆ ನಮ್ ಫೀಲಿಂಗ್ ಅರ್ಥ ಇಲ್ಲ. ಸಾರ್ ನಮ್ಮ ಮನೆಗೆ ಓಣ್ಯಾಗ ಬರ್ಲಿ. ನಮ್ ಫೀಲಿಂಗ್ ಏನು ಅದ ಸಾರ್ ಅರ್ಥ ಮಾಡ್ಕೊಳ್ಳಿ. ವರ್ಷಾಂತರು ಬರಗಾಲದ ನಿಜವಾಗ್ಲೂ ನಮ್ಮ ಏರಿಯಾದಲ್ಲಿ ಕಾಣ್ತಾ ಇದೆ. ಟೋಟಲ್ ಆಗಿ ಜನಕ್ಕೆ 8 ದಿವಸಕ್ಕೊಮ್ಮೆ ನೀರು ಕೊಡಕತ್ತಾರೆ. ಅದು ಕೂಡ ಸ್ವಚ್ಛತೆ ಇಲ್ಲ. ನಾವು ನಗರಸಭೆ ಸದಸ್ಯರಾಗಿ ಆಫೀಸ್ಗಳಿಗೆ ಹೋದರೆ ಅಧಿಕಾರಿಗಳು ಸಿಗ್ತಾನೇ ಇಲ್ಲ. ವಾಟರ್ ಪೈಪ್ಲೈನ್ಗೆ ನಾವು ಅನುದಾನ ಇಟ್ಟರೆ ಕೂಡ ವರ್ಕ್ ಆರ್ಡ್ರ್ ಕೊಡೋಕೆ ನಿರ್ಲಕ್ಷ್ಯ ಮಾಡಕತ್ತಾರೆ. ಒಂದು ಬೋರ್ವೆಲ್ ಕೆಟ್ಟರೆ ಮಿನಿಮಮ್ 1 ತಿಂಗಳಿಂದ 2 ತಿಂಗಳು ರಿಪೇರಿ ಮಾಡೋಕ್ಕೆ ಬೇಕು. ಸ್ವಂತ ಹಣದಿಂದ ಎಷ್ಟು ದಿವಸ ಅಂದ್ರೆ ನಾವು ರಿಪೇರಿ ಮಾಡಬೇಕು. ಮಾಡಿ ಸಾಕಾಗಿ ಜನರದಲ್ಲಿ ನಾವು ಅನಿಸ್ಕೊಲಾರ್ದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಷ್ಟ ಏನದ ಅಂತ ತಿಳಿಸ್ಕೊಡೋಕೆ ಇವತ್ತು ಇಲ್ಲಿ ಬಂದು ಸರ್ ನಗರಸಭೆಗೆ ಎಷ್ಟು ಒತ್ತಾಯ ಮಾಡಿದ್ರು ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿಲ್ಲ ಸರ್. ಇವತ್ತು ಇಷ್ಟು ಬರಗಾಲ ಇದ್ರೂ ಕೂಡ ರಾಯಚೂರಿನಲ್ಲಿ ಒಂದೇ ಒಂದು ವಾಟರ್ ಟ್ಯಾಂಕರ್ ನೀವು ತೋರಿಸಿದ್ರೆ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಸರ್. ರಾಯಚೂರಿಗೆ ಒಂದು ಟ್ಯಾಂಕರ್ ಕೊಟ್ಟಿಲ್ಲ ಸರ್. ಒಂದು ಟ್ಯಾಂಕರ್. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್, ಫೋನ್ ಬಂದು. ನೀವು ಗಂಗಾ ನಿವಾಸ್ಗೆ ಹೋದ್ರೆ ಅಲ್ಲಿ ಅಧಿಕಾರಿಗಳು ಬರೋದಿಲ್ಲ, ನಗರಸಭೆಗೆ ಹೋದ್ರೆ ಅಧಿಕಾರಿಗಳು ಬರೋದಿಲ್ಲ. ಯಾರಿಗೆ ಕೇಳಬೇಕು ನಾವು? ಫೈನಲ್ ಆಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳಬೇಕಂತೇಳಿ ಇವತ್ತು ಸಾವಿರಾರು ಜನರ ಮುಖಾಂತರ ಇವತ್ತು ಇಲ್ಲಿ ಬಂದಿವಿ. ಟೋಟಲ್ ಆಗಿ ನನಗೆ ಒಂದು ಮನಸ್ಸಿಗೆ ನೋವಿನ ಸಂಗತಿ ಏನಪ್ಪ ಅಂದ್ರೆ ಎಲ್ಲರೂ ನಮ್ಮ ಏರಿಯಾದಲ್ಲಿ ದುಡ್ಕೊಂಡು ತಿಂಬೋರು. ರಾತ್ರಿ 2 ಗಂಟೆ 3 ಗಂಟೆಗೆ ನೀರು ಕೊಟ್ಟಿವಪ್ಪ ಅಂದರೆ ಅವ್ರು ಯಾವಾಗ ನೀರು ಹಿಡ್ಕೋಬೇಕು, ಯಾವಾಗ ಕೆಲಸಕ್ಕೆ ಹೋಗ್ಬೇಕು. ಮೊನ್ನೆ ಅಂತೂ ರಾತ್ರಿ 4 ಗಂಟೆಗೆ 5 ಗಂಟೆಗೆ ಜನಗಳು ಫೋನ್ ಮಾಡ್ತಾಯಿದ್ರು, ಅಣ್ಣ ಇಷ್ಟು ಕಷ್ಟ ಇದೆ ಅಂತ ಹೇಳಿದಾಗ ಇವತ್ತು ಇಲ್ಲಮ್ಮ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬಿಡೋಣ ನಮ್ಮ ಕಷ್ಟ ಏನಂತೇಳಿ ಬಂದಾಗ ಒಂದೇ ಮಾತಿಗೆ ಇಷ್ಟೆಲ್ಲ ಜನ ಬಂದಾರ. ಇಷ್ಟು ಬಂದಿದ್ದ ಜನ ನೋಡಿ ಅರ್ಥ ಮಾಡ್ಕೋರಿ ಎಷ್ಟು ತೀವ್ರತೆ ಇದೆ ನೀರಿನ ಬಗ್ಗೆ ಅಂತೇಳಿ. ಅದೇ ರೀತಿಯಾಗಿ ಸ್ವಚ್ಛತಂತ್ರರು ಏನೂ ಇಲ್ಲ, ಕಸ ಎತ್ತವ್ರು ಇಲ್ಲ, ಲೈಟ್ಗಳು ಹಾಕೋರಿಲ್ಲ, ಖಜಾನೆ ಮಾತ್ರ ಖಾಲಿ ಆಗ್ತಾ ಇದೆ ನಗರಸಭೆಯಲ್ಲಿ. ಅದು ನಮ್ಗೆ ಮಾಹಿತಿ ಇದೆ. ಒಬ್ಬ ನಗರಸಭೆ ಸದಸ್ಯನಾಗಿ ಖಜಾನೆ ಖಾಲಿ ಆಗ್ತಿದೆ. ಆದರೆ ರಾಯಚೂರು ಜನತೆಗೆ ಮೂಲಭೂತ ಸೌಲಭ್ಯ ಶೂನ್ಯ. ಮೇಲಿನ ಅಧಿಕಾರಿಗಳಾಗಿರ್ಬೋದು, ಹಿರಿಯ ರಾಜಕಾರಣಿಗಳು ಕಣ್ತೆರೆದು ನೋಡಿ ನಮ್ಮ ಸಮಸ್ಯೆಗಳು ಅಳಿಸ್ಬೇಕಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೇವೆ ಸರ್. ಮುನ್ಸಿಪಾಲಿಟಿ ಅವ್ರು ಕೆಲಸ ಮಾಡಲ್ಲ, ಕಾಲುವೆ ಕ್ಲೀನ್ ಮಾಡಲ್ಲ, ನೀರು ಭಾಳ ಹೊಲಸು ಬರ್ತಾವ. 1 ತಾಸು ಬಿಡ್ತಾರೆ ಸರ್ ನೀರು. ನಮ್ಗೆ ಭಾಳ ಕಷ್ಟ ಬಿಟ್ಟದ. ರಾತ್ರಿ ಎಲ್ಲ ಹಿಡ್ಕೋಬೇಕು ನೀರು, ಮುಂಜಾನೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಸರ್. ನಮ್ಗೆ ಭಾಳ ತ್ರಾಸ ಆಗ್ಬಿಟ್ಟ ಸರ್ ನೀರು. ಅಷ್ಟೇ ಸರ್, ಇನ್ನೇನು ಕೆಲಸ ಇಲ್ಲ ನೋಡಿ ಸರ್. ನಮಗೆ 8 ದಿನಕ್ಕೆ ಒಂದು ಸತಿ 1 ತಾಸು ಬಿಡೋದು ಜಾಸ್ತಿ ಆಗಿಬಿಟ್ಟದ ಅವ್ರಿಗೆ. ಭಾಳ ಹೊಲಸು ಸರ್, ಭಾಳ ಹೊಲಸು ನೀರು. ಎಲ್ಲ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟದ ನಮ್ಮ ಮನೆಗೆ. ಹೌದು ಸರ್, ಹೆಲ್ತ್ ಸಮಸ್ಯೆ ಆಗ್ತದೆ ಸರ್ ನೀರು. ಸರ್ 1 ಗಂಟೆಗೆ 2 ಗಂಟೆಗೆ ಬಿಟ್ಟರೆ 1 ತಾಸು ಬಿಡ್ತಾರೆ ಸರ್. 1 ತಾಸು ದಿನ ರಾತ್ರಿ ನಿದ್ದೆ ಕಾತೆ ನಮ್ಗೆ ಏನಾಗ್ತದೆ ಸರ್? ಆರೋಗ್ಯ ಚಲೋ ಇರ್ತದೆ ಸರ್? ಆರೋಗ್ಯ ಚಲೋ ಇರ್ತದ? ನಮ್ಮ ಪರಿಸ್ಥಿತಿ ಏನಿರ್ತದೆ ಸರ್? ನಮಗೆ ನೀರು ಹಿಡಿಬೇಕು, ಮುಂಜಾನೆ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತು ಸಾಯಂಕಾಲ ಬರ್ಬೇಕು, ಮತ್ತು ಕೆಲಸ ಮಾಡ್ಕೋಬೇಕು, ಇವೆಲ್ಲ ಇರ್ತಾವೆ ಸರ್. ನಮ್ಗೆ ಭಾಳ ಪ್ರಾಬ್ಲಮ್ ಆಗಿಬಿಟ್ಟೆ ಸರ್ ನೀರು. ಹಾಂ ಸರ್, ಕೂಲಿಗಿಲ್ ಎಲ್ಲ ಬಿಟ್ಟು ನಿಂತೀವಿ ಸರ್. ನೀರಿಗೋಸ್ಕರ ನಿಂತೀವಿ ನೋಡ್ರಿ ಸರ್. ನಮಗೆ ನೀರು ಬೇಕು, ಕಾಲು ಸ್ವಚ್ಛತೆ ಬೇಕು ನಮಗೆ. ನಮ್ಮ ಓಣಿ ಸ್ವಚ್ಛತೆ ಇಲ್ಲ. ನಮಗೆಲ್ಲ ಕ್ಲೀನ್ ಬೇಕಲ್ಲ ಸರ್. ವಾರಕ್ಕೊಂದ್ಸತಿ ಆಗಲಿ 15 ದಿವಸ ಒಂದ್ಸತಿ ಆಗಲಿ ಕಾಲು ತೆಗಿಬೇಕು. ನಮ್ಮ ಮನ್ಯಾಗ ನಮ್ಗೆ ನೀರು ಬರವಲ್ದು. ಹೊಲಸು ನೀರು ಬರಕತ್ತದ. ಚಂಬರ್ ನೀರು ಎಲ್ಲ ಕಲ್ತು ಮಿಕ್ಸ್ ಆಗಿ ಬರಕತ್ತದ ನಮ್ಗೆ. ಅವನ್ನ ಕುಡ್ದು ನಾವು ಏನು ಸಾಯ್ಬೇಕಾ ಬದುಕಬೇಕಾ? ಇಲ್ಲ ಸಾಯಿಸೋದಿದ್ರೆ ಇಲ್ಲೇ ಸಾಯಿಸ್ರಿ ನಮ್ಮನ್ನ.
ನಮ್ಮ ಹುಡುಗರು ಎಲ್ಲಾರು ಅಡ್ಮಿಟ್ ಮಾಡಿವಿ ನಾವು ಹಾಸ್ಪಿಟಲ್ದಾಗ. ನೀರಿಗೋಸ್ಕರ ನಾವು ಇಲ್ಲಿ ಹೋರಾಟ ಮಾಡಕ್ ಬಂದಿವಿ. ನಾವು ನಮ್ಗೆ ನ್ಯಾಯ ಸಿಗುತ್ತದ ಸಿಗೋದಿಲ್ಲ. ವಾರಕ್ಕೊಂದ್ಸಲ ಬಿಡ್ತಾರೆ ನಮ್ಗೆ ನೀರು. ವಾರಕ್ಕೊಂದ್ಸಲ ಎಷ್ಟು ದಿನ ಕುಡಿಬೇಕು ಆ ನೀರ್ನ ಹಿಡ್ಕೊಂಡು? 2 ಗಂಟೆಗೆ 1 ಗಂಟೆಗೆ ಬಿಟ್ರೆ ನಾವು ಎಷ್ಟು ಗಂಟೆಗೆ ನಾವು ಕೆಲ್ಸಕ್ಕೆ ಹೋಗಿ ಬಂದು ಯಾವಾಗ ತುಂಬಬೇಕು? ನಾವು 1 ತಾಸು ಇಲ್ಲ ಅರ್ಧ ತಾಸು ಬಿಡ್ತಾರೆ ನಮ್ಗ. ಆ ನೀರ್ನ ನಾವು ಯಾವಾಗ ಇಡ್ಬೇಕು? ನೀರಿಲ್ಲ ಅಂದ್ರೆ ಹಿಂಗ ರೋಡಿನ ಮೇಲೆ ಬಂದು ನಾವು ಸಾಯ್ಬೇಕು. ನೀರಿಲ್ಲ ಅಂದ್ರೆ ಎಲ್ಲಿ ಯಾರ ಮನೆಗೆ ಹೋಗಿ ಕೇಳಿದ್ರು ಒಂದು ನೀರು ಕೊಡೋದಿಲ್ಲ ನಮ್ಗ. ಯಾರನ್ನ ಹೋಗಿ ಕೇಳ್ಬೇಕು? ಎಲ್ಲರೂ ಸಾರೋರು ಎಲೆಕ್ಷನ್ ಬಂದ್ರೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರ. ನಮ್ಮ ಈ ಅನ್ನ ಮಂದು ನಮ್ಗೆ ಮಾಡ್ಯಾರ, ಬೇರೆಯವ್ರು ಯಾರು ಮಾಡಿಲ್ಲ ನಮ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.